ಬಯಾಲಜಿ ಪ್ರಾಕ್ಟಿಕಲ್ ಐಡೆಂಟಿಫಿಕೇಶನ್ ಸೆಕ್ಷನ್ ಒಳಗಡೆ ಮಾರ್ಕೆನ್ಸಿಯಾ ಅನ್ನುವಂಥ ಪ್ಲಾಂಟ್ ಏನಾದರೂ ಕೊಟ್ಟರೆ ಫಸ್ಟ್ ಆಫ್ ಆಲ್ ನೀವು ಡೈಗ್ರಾಮನ್ನು ಅಬ್ಸರ್ವ್ ಮಾಡಿ ಇಲ್ಲಿರುವಂಥ ಲೇಬ್ಲಿಂಗ್ಸ್ಗಳನ್ನು ಗುರುತು ಮಾಡ್ಕೋಬೇಕು. ಆದರೆ ಎಕ್ಸಾಮ್ಗಳಲ್ಲಿ ಡೈಗ್ರಾಮ್ಸ್ ಫೋಟೋಕಾಪಿ ಇಲ್ಲ ಡೈಗ್ರಾಮ್ ಸ್ಪೆಸಿಮನ್ಸ್ ಇಟ್ಟಿರ್ತಾರೆ, ಅದರಲ್ಲಿ ಯಾವುದೇ ರೀತಿ ಲೇಬ್ಲಿಂಗ್ಸ್ಗಳು ಇರಲ್ಲ. ಓಕೆ, ಸೊ ಇದು ಕಿಂಗ್ಡಮ್ ಪ್ಲಾಂಟೆ ಡಿವಿಷನ್ ಬ್ರಯೋಫೈಟಾ ಕ್ಲಾಸ್ ಹೆಪ್ಯಾಟಿಕಾಪ್ಸಿಡಾ ಜೀನಸ್ ಮಾರ್ಕೆನ್ಸಿಯಾ ಬಂದಿರುವಂಥ ಒಂದು ಪ್ಲಾಂಟು. ಇದರ ಕ್ಯಾರೆಕ್ಟರ್ ನೋಡಿ. ಫಸ್ಟ್ ಆಫ್ ಆಲ್ ಇದು ಎಲ್ಲಿ ಗ್ರೋ ಆಗುತ್ತೆ? ಗ್ರೋಸ್ ಆನ್ ಮಾಯಿಸ್ಟ್ ಸಾಯಿಲ್, ಅಂದರೆ ತೇವಾಂಶದಿಂದ ಕೂಡಿರುವಂಥ ಮಣ್ಣು ಮತ್ತು ಕಲ್ಲು ರಾಕ್ಸ್ ಮತ್ತು ಶೇಡಿ ಪ್ಲೇಸಸ್, ಎಲ್ಲಿ ನೆರಳು ಜಾಸ್ತಿ ಇರ್ತದೋ ಅಲ್ಲಿ, ಮತ್ತು ನಿಯರ್ ದ ಬ್ಯಾಂಕ್ಸ್ ಆಫ್ ಸ್ಟ್ರೀಮ್ಸ್, ಅಂದರೆ ಹಳ್ಳ ನೀರು ಹರಿಯುವಂಥ ಪ್ಲೇಸಸ್ ಸಮೀಪದಲ್ಲಿ ಗ್ರೋ ಆಗುತ್ತೆ. ಇದು ಥ್ಯಾಲಸ್ ಥರ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡುತ್ತೆ, ಅಂದರೆ ಚಪ್ಪಟೆ ಆಕಾರದಲ್ಲಿ ಪ್ರೆಸೆಂಟ್ ಇರುವಂಥದ್ದು, ಮತ್ತು ಅಗಲವಾಗಿ ಬೆಳೀತದೆ, ಲೋಬ್ಸ್ಗಳನ್ನು ಫಾರ್ಮೇಷನ್ ಮಾಡಿರ್ತದೆ, ಮತ್ತು ಮೇಲ್ಗಡೆಗೆ ಎಡ್ಜಸ್ಸು ಕೂಡ ಇರ್ತದೆ. ನೀವು ಇದೆಲ್ಲ ಕ್ಯಾರೆಕ್ಟರ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ರೂಟ್ ಲೈಕ್ ಸ್ಟ್ರಕ್ಚರ್ಸು ರೈಸಾಯ್ಡ್ಸ್ಗಳು ಪ್ರೆಸೆಂಟ್ ಇರ್ತದೆ ಅಂತ ಜನರಲಿ ಬರಿಬೋದು. ಮತ್ತು ವೆಜಿಟೇಟಿವ್ ಸೆಕ್ಚುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂದ್ಬಿಟ್ಟು ಜಿಮ್ಮಾ ಕಪ್ ಅಂತ ಪ್ರೆಸೆಂಟ್ ಇರುತ್ತೆ, ಅದರೊಳಗಡೆ ಸ್ಪೋರ್ಸ್ಗಳ ಫಾರ್ಮೇಷನ್ ಆಗ್ತದೆ. ಮತ್ತು ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಅರ್ಕಿಗೋನಿಯೋಫೋರು ಮತ್ತು ಆಂಥ್ರಿಡಿಯೋಫೋರ್. ಅರ್ಕಿಗೋನಿಯೋಫೋರ್ ಅಂತಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು, ಅಂದರೆ ಅಕ್ಕಿ ಅಂತಂದರೆ ಫೀಮೇಲ್ ಅಂತ ಕರಿತೀವಲ್ಲ, ಸೊ ಹಾಗಾಗಿ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅರ್ಕಿಗೋನಿಯೋಫೋರ್, ಅದು ಅರ್ಕಿಗೋನಿಯಾ ಫಾರ್ಮೇಷನ್ ಮಾಡುತ್ತೆ. ಅದೇ ರೀತಿಯಾಗಿ ಆಂಥ್ರಿಡಿಯೋಫೋರ್ ಅಂತಂದರೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು, ಅದು ಆಂಥ್ರಿಡಿಯಾವನ್ನು ಫಾರ್ಮೇಷನ್ ಮಾಡ್ತದೆ. ಈ ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅಂತಂದರೆ ಕ್ಯಾರೆಕ್ಟರ್ಸ್ಗಳನ್ನು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಈಸಿಯಾಗಿ ನೀವು ಬರಿಬಹುದು. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಡ್ರಯೋಪ್ಟೆರಿಸ್ ಅಂತ ಬಂದರೆ ಇದರ ರಿಲೇಟೆಡ್ ಯಾವ ರೀತಿ ಬರೀತೀರಾ? ಇದು ಕೂಡ ಕಿಂಗ್ಡಮ್ ಪ್ಲಾಂಟೇದಲ್ಲಿ ಬರುತ್ತೆ. ಡಿವಿಷನ್ ಟೆರಿಡೋಫೈಟಾ ಅಂದರೆ ಬ್ರಯೋಫೈಟಾಕ್ಕಿಂತ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಆಗಿರುವಂಥ ಪ್ಲಾಂಟು. ಕ್ಲಾಸು ಫಿಲಿಕೋಫೈಟಾ, ಜೀನಸ್ಸು ಡ್ರಯೋಪ್ಟೆರಿಸ್ ಬರುತ್ತೆ. ಇದು ಕೂಡ ಎಲ್ಲಿ ಗ್ರೋ ಆಗುತ್ತೆ? ಗ್ರೋಸ್ ಇನ್ ಕೂಲ್ ಶೇಡಿ ಆ್ಯಂಡ್ ಮಾಯ್ಸ್ಟ್ ಪ್ಲೇಸಸ್. ಬಾಡಿ ಈಸ್ ಡಿಫ್ರೆನ್ಷಿಯೇಟೆಡ್ ಇಂಟು ಸ್ಟೆಮ್, ರೂಟ್ ಆ್ಯಂಡ್ ಲೀಫ್. ಸ್ಟೆಮ್ ಈಸ್ ಅಂಡರ್ಗ್ರೌಂಡ್ ರೈಸೋಮ್. ಇಟ್ ಈಸ್ ಶಾರ್ಟ್ ಆ್ಯಂಡ್ ಥಿಕ್ ಆ್ಯಂಡ್ ಈಸ್ ಕವರ್ಡ್ ವಿತ್ ಸ್ಕೇಲ್ ಲೀವ್ಸ್. ರೆಮಿನೆಂಟ್ಸ್ ಆಫ್ ಲೀಫ್ ಬೇಸಸ್ ಆ್ಯಂಡ್ ಅಡ್ವಾಂಟೇಜಿಯಸ್ ರೂಟ್ಸ್, ಅಂದರೆ ಜಾಸ್ತಿ ಡೆವಲಪ್ಮೆಂಟ್ ಇಲ್ಲ, ಅದರಲ್ಲಿ ಚೂರು ಡೆವಲಪ್ಮೆಂಟ್ ಆಗಿರ್ತದೆ. ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳು ಸಹಿತ ಈ ಪ್ಲಾಂಟ್ ಒಳಗಡೆ ಫಸ್ಟ್ ಟೈಮ್ ಡೆವಲಪ್ಮೆಂಟ್ ಆಗಿರೋದು. ಮತ್ತು ರೈಸೋಮ್ಸ್ ಇರುತ್ತದೆ, ರೂಟ್ ಲೈಕ್ ಸ್ಟ್ರಕ್ಚರ್ಸು. ಲೀವ್ಸ್ ಮೇಲೆ ಇನ್ನೊಂದು ಇದರದ್ದು ಒಂದು ವಿಶೇಷತೆ ಏನು ಗೊತ್ತಾ? ಯಂಗ್ ಲೀವ್ಸ್ ಏನಿರ್ತಾವಲ್ಲ ಸರ್ಸಿನೇಟ್ ವೆರ್ನೇಷನನ್ನು ಫಾರ್ಮೇಷನ್ ಮಾಡುತ್ತೆ. ನೀವು ಲೇಬ್ಲಿಂಗಲ್ಲಿ ನೋಡ್ಬೋದು, ಕೆಳಗಡೆ ಇದೆ ನೋಡಿ, ಸುರುಳಿ ಆಕಾರದಲ್ಲಿ ಸುತ್ತಕೊಂಡಿರುವಂಥ ಒಂದು ಲೀಫಿಗೆ ಸರ್ಸಿನೇಟ್ ವರ್ನೇಷನ್ ಅಂತ ಕರಿತೀವಿ. ಅದು ಯಂಗ್ ಲೀಫ್ದಿಂದ ಮಾತ್ರ ಫಾರ್ಮೇಷನ್ ಆಗಿರ್ತದೆ. ಮತ್ತು ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಏನು ಪ್ರೆಸೆಂಟ್ ಇರ್ತದಲ್ಲ ಅದನ್ನು ಫ್ರಾಂಡ್ಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಒಂದು ಚಿಕ್ಕದಾಗಿರುವಂಥ ಲೀಫನ್ನು ಕೈಯಲ್ಲಿ ಕಿತ್ಕೊಂಡಿವಿ ಅಂತಂದರೆ ಅದನ್ನು ಲೀಫ್ ಲೆಟ್ ಅಂತ ಕರಿತೀವಿ. ಅದರದ್ದು ಬ್ಯಾಕ್ ಸೈಡಲ್ಲಿ ನಾವು ಫೋಲ್ಡ್ ಮಾಡಿ ನೋಡಿದಾಗ ಏನಿರುತ್ತಂತಂದರೆ ಮೇಲ್ಗಡೆಗೆ ಸ್ಪೋರ್ಸ್ಗಳನ್ನು ಫಾರ್ಮೇಷನ್ ಮಾಡಿರುವಂಥ ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ. ಅವುಗಳನ್ನು ನಾವು ಸೋರಿ ಆರ್ ಸೋರಸ್ ಅಂತ ಕರಿತೀವಿ. ಅದರದ್ದು ಒಳಗಡೆ ಏನಾಗ್ತಾ ಇರ್ತದೆ ಅಂದರೆ ಸ್ಪೋರ್ಸ್ಗಳು ಫಾರ್ಮೇಷನ್ ಮಾಡ್ತದೆ. ಲೀಫ್ಗಳು ಸ್ಪೋರ್ಸನ್ನು ಫಾರ್ಮೇಷನ್ ಮಾಡೋದ್ರಿಂದ ಇವುಗಳನ್ನೇ ಸ್ಪೋರೋಫಿಲ್ಸ್ ಅಂತಲೂ ಕೂಡ ಕರೀತಾರೆ. ಈ ರೀತಿ ಕ್ಯಾರೆಕ್ಟರ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಡಯೋಪ್ಟೆರಿಸ್ ಬಗ್ಗೆ ಏನಾದರೂ ಕೇಳಿದ್ರಂತಂದರೆ ಇದು ಐಡೆಂಟಿಫಿಕೇಷನಿಗೆ ಬಂದರೆ ಈ ರೀತಿ ಪ್ರಾಕ್ಟೀಸನ್ನು ನೀವು ಮಾಡ್ಕೋಬೇಕು. ನೆಕ್ಸ್ಟ್ ಐಡೆಂಟಿಫಿಕೇಷನ್ ಯಾವುದಂತ ಹೇಳ್ತೀನಿ ಬನ್ನಿ. ಪೈನಸ್ ಸ್ಪೆಸಿಮನ್ ಇಲ್ಲ ಪೈನಸ್ ಪ್ಲಾಂಟ್ ಇಟ್ಟರೆ ಇದನ್ನು ಐಡೆಂಟಿಫಿಕೇಷನ್ ಯಾವ ರೀತಿ ಬರೀತೀರಾ? ಇದು ಕೂಡ ಕಿಂಗ್ಡಮ್ ಪ್ಲಾಂಟೇದಲ್ಲಿ ಬರೋದು. ಡಿವಿಷನ್ ಜಿಮ್ನೋಸ್ಪರ್ಮೆ ಮತ್ತು ಕೋನಿಫಿರಾಪ್ಸಿಡಾ ಪೈನಸ್ ಅನ್ನುವಂಥ ಒಂದು ಜೀನಸ್ಸು. ಇದು ಸ್ಟ್ರಕ್ಚರಲ್ಲಿ ನೋಡಿ, ಮೇಲ್ ಕೋನು ಫೀಮೇಲ್ ಕೋನು, ಕೆಳಗಡೆಯಿಂದ ನೀವು ಲೇಬ್ಲಿಂಗ್ಸ್ ನೋಡ್ಕೊತ ಹೋಗಿ. ಸ್ಟೆಮ್ಮು, ಮ್ಯಾಚೂರ್ ಫೀಮೇಲ್ ಕೋನು, ಯಂಗ್ ಫೀಮೇಲ್ ಕೋನು, ಸ್ಕೇಲ್ ಲೀವ್ಸು, ನೀಡಲ್ಸು, ಮೇಲ್ ಕೋನು, ಸ್ಪರ್, ಈ ರೀತಿ ಸ್ಟ್ರಕ್ಚರ್ಸ್ಗಳು ಪ್ರೆಸೆಂಟ್ ಇರ್ತದಲ್ಲ, ಅದರದ್ದು ಬೇಸ್ಮೆಂಟ್ ಮೇಲೆ ನೀವು ಏನು ಮಾಡ್ಬೋದು ಅಂದರೆ ಕ್ಯಾರೆಕ್ಟರ್ಸ್ಗಳನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ನೋಡಿ, ಇದು ಪ್ಲಾಂಟ್ ಯಾವ ರೀತಿ ಗ್ರೋ ಆಗುತ್ತೆ ಅಂದರೆ ಕೋನ್ ಆರ್ ಪಿರಾಮಿಡ್ ಶೇಪ್ ಪ್ಲಾಂಟ್ ಫಾರ್ಮೇಷನ್ ಮಾಡುತ್ತೆ. ಪ್ಲಾಂಟ್ ಬಾಡಿ ಇಸ್ ಡಿವೈಡೆಡ್ ಇಂಟು ಸ್ಟೆಮ್, ಲೀವ್ಸ್ ಆ್ಯಂಡ್ ಟ್ಯಾಪ್ ರೂಟ್ ಸಿಸ್ಟಮು. ಸ್ಟೆಮ್ ಈಸ್ ಹಾರ್ಡ್, ಹುಡ್ಡಿ, ಸಿಲಿಂಡ್ರಿಕಲ್, ರಫ್ ಆಗಿರುತ್ತೆ ಆ್ಯಂಡ್ ಬ್ರಾಂಚಸ್ಸನ್ನು ಫಾರ್ಮೇಷನ್ ಮಾಡಿರ್ತದೆ. ದೇರ್ ಆರ್ 2 ಟೈಪ್ಸ್ ಆಫ್ ಬ್ರಾಂಚಸ್. ಲಾಂಗ್ ಬ್ರಾಂಚಸ್ಸು ಅನ್ಲಿಮಿಟೆಡ್ ಗ್ರೋತ್ ಆಗಿರ್ತದೆ, ಮತ್ತು ಶಾರ್ಟ್ ಬ್ರಾಂಚಸ್ಸು ಲಿಮಿಟೆಡ್ ಗ್ರೋತ್ ಆಗಿರುವಂಥದ್ದು. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಲೀವ್ಸ್, ಅಂದರೆ ಕೆಲವೊಂದಿಷ್ಟು ಲೀವ್ಸು ಸಣ್ಣ ಇರ್ತದೆ, ಕೆಲವೊಂದಿಷ್ಟು ಲೀವ್ಸು ಸ್ವಲ್ಪ ದೊಡ್ಡದಾಗಿರ್ತದೆ. ನೆಕ್ಸ್ಟ್ ಡಾರ್ಫ್ ಬ್ರಾಂಚಸ್ ವಿತ್ ಇಟ್ಸ್ ಕ್ಲಸ್ಟರ್ ಆಫ್ ನೀಡಲ್ಸ್ ಈಸ್ ಕಾಲ್ಡ್ ಎ ಸ್ಪರ್ ಆರ್ ಎಲ್ ದಿ ಶೂಟ್. ಈ ರಿಪ್ರೊಡಕ್ಟಿವ್ ಆರ್ಗನ್ಸ್ ನೋಡಿ, ಇದರಲ್ಲಿ ಒಂದು ಸ್ವಲ್ಪ ವಿಚಿತ್ರ ಏನಂತಂದರೆ ಮೇಲು ಮತ್ತು ಫೀಮೇಲ್ ಕೋನ್ ಎರಡೂ ಒಂದೇ ಪ್ಲಾಂಟಲ್ಲಿ ಪ್ರೆಸೆಂಟ್ ಇರ್ತದೆ. ಅದರಲ್ಲಿ ನೀವು 7th ಕ್ಯಾರೆಕ್ಟರ್ ನೋಡಿ, ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಕೋನ್ಸ್ ಆರ್ ಪ್ರೆಸೆಂಟ್ ಇನ್ ಸೇಮ್ ಪ್ಲಾಂಟ್. ಇದನ್ನು ಬಿಟ್ಟು ಉಳಿಕೆದ ಕ್ಯಾರೆಕ್ಟರ್ಸನ್ನು ಸಹಿತ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಮತ್ತು ಪ್ರಾಕ್ಟೀಸ್ ಮಾಡಿ ಅದನ್ನು ಕೂಡ ನೀವು ಏನು ಮಾಡಬೇಕಂತಂದರೆ ನೀಟಾಗಿ ಬರೆದು ಇಟ್ಕೋಬೇಕು. ಡಯಾಗ್ರಾಮಲ್ಲಿ ಎಲ್ಲವೂ ಕೂಡ ನಿಮಗೆ ಕಾಣಿಸುತ್ತೆ.
Male cone has large number of compact layer and microsporophylls. Each microsporophyle bears 2 microsporangia pollen sacs or pollen grains.